ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ರಿಯಲ್ಮಿ GT60 ಫೋನ್ನ ಸ್ಪೆಸಿಫಿಕೇಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಈ ಫೋನ್ನ ತಗೋಬೋದು ಬೇಡವೋ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ರಿಯಲ್ಮಿದವರು GT ಸೀರೀಸ್ನ ಮತ್ತೆ ಇಂಡಿಯಾದಲ್ಲಿ ರೀಲಾಂಚ್ ಮಾಡ್ತಾ ಇದ್ದಾರೆ. ಈ ಸೀರೀಸು ಒಂದು ಪರ್ಫಾರ್ಮೆನ್ಸ್ ಸೆಂಟ್ರಿಕ್ ಸೀರೀಸ್ ಆಗಿದೆ. ಹಾಗೆ ಇದು ವ್ಯಾಲ್ಯೂ ಫಾರ್ ಮನಿ ಫೋನ್ ಕೂಡ ಆಗಿದ್ದಾವೆ ಈ ಸೀರೀಸ್ಗಳಲ್ಲಿ. ಹಾಗೆ ಈ ಫೋನ್ ನೋಡೋಣ ಬನ್ನಿ. ಈ ಫೋನ್ನ ಬಿಲ್ಡ್ ಆ್ಯಂಡ್ ಡಿಸೈನ್ ಬಗ್ಗೆ ಹೇಳೋದಾದರೆ, ಈ ಫೋನ್ ಪಾಲಿಕಾರ್ಬೊನೇಟ್ ಬ್ಯಾಕೊಂದಿಗೆ ಬರುತ್ತೆ, ಮ್ಯಾಟ್ ಫಿನಿಷನ್ನು ಹೊಂದಿದೆ ಮತ್ತು ಕ್ಯಾಮ್ರಾದಲ್ಲಿ ನಿಮಗೆ ಗ್ಲಾಸ್ ಫಿನಿಷನ್ನು ಹೊಂದಿದೆ. ನೋಡೋಕ್ಕೆ ಇದು ಗ್ಲಾಸ್ ಮೇಡ್ ಅಂತಲೇ ಕಾಣುತ್ತೆ, ಬಟ್ ಇದು ಪ್ಲಾಸ್ಟಿಕ್ ಬೇಡ ಫೋನ್ ಆಗಿದೆ. ಇದರಲ್ಲಿ 2 ಕಲರ್ ಅವೈಲೇಬಲ್ ಇದ್ದಾವೆ, ಒಂದು ಗ್ರೀನ್ ಇನ್ನೊಂದು ಸಿಲ್ವರ್. ಇದರ ವೇಟ್ ಬಂದುಬಿಟ್ಟು 193 ಗ್ರಾಮ್ಸ್ದಾಗಿದೆ ಮತ್ತು IP65 ರೇಟಿಂಗ್ ಕೂಡ ಹೊಂದಿದೆ. ಮತ್ತು ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಟೆಕ್ಷನ್ ಹೊಂದಿದೆ. ಇದು ಒಂದು ಫ್ಲ್ಯಾಗ್ಶಿಪ್ ಫೋನ್ಗಳಲ್ಲಿ ಕೊಡುವಂಥ ಪ್ರೊಟೆಕ್ಷನ್ನು. ರಿಯಲ್ಮಿದವರು ಮೇಂಟೆನೆನ್ಸ್ಗೆ ತಂದಿದ್ದಾರೆ ಈ ಪ್ರೊಟೆಕ್ಷನ್ನ. ತುಂಬ ಒಳ್ಳೆ ಬಿಲ್ಡ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ, ಇದರಲ್ಲಿ 6.78 ಇಂಚಸ್ 1.5K ಕರ್ವ್ ಆಮ್ಲೆಟ್ ಡಿಸ್ಪ್ಲೇ ಬರುತ್ತೆ. ಮತ್ತು ಇದು LTPO ಡಿಸ್ಪ್ಲೇ ಆಗಿದ್ದರಿಂದ ಇದರ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ 6000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಮತ್ತು HBM ಬ್ರೈಟ್ನೆಸ್ ಬಂದುಬಿಟ್ಟು 1600 ನಿಟ್ಸ್ ಆಗಿದೆ. ಮತ್ತು HDR10 ಸಪೋರ್ಟ್ ಯೂಟ್ಯೂಬಲ್ಲಿ ಇದೆ, ಬಟ್ ನೆಟ್ಫ್ಲಿಕ್ಸಲ್ಲಿ ವೈಡ್ ಒನ್ L1 ಸಪೋರ್ಟ್ ಮಾತ್ರ ಇದೆ. ಮತ್ತು ಈ ಫೋನಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ಸ್ ಕೂಡ ಬರ್ತವೆ. ಮತ್ತು SGS ಅವರ ಸರ್ಟಿಫಿಕೇಷನ್ ಕೂಡ ಇದೆ ಈ ಫೋನಲ್ಲಿ. ಮತ್ತು 2160 Hz PWM ಡಿಮ್ಮಿಂಗ್ ರೇಟ್ ಕೂಡ ಇದೆ. ನೆಕ್ಸ್ಟ್ ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ, ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಬರುತ್ತೆ. ಇದೊಂದು 4nm ಪ್ರೊಸೆಸರ್ ಆಗಿದೆ. ಇದೇ ಫಸ್ಟ್ ಫೋನ್ ಈ ಪ್ರೊಸೆಸರ್ನ ಹೊಂದಿರೋದು. ಇದರ ಅಂತದ್ದು ಸ್ಕೋರ್ ಬಂದುಬಿಟ್ಟು 1.5 ಮಿಲಿಯನ್ ಸ್ಕೋರ್ ಮಾಡುತ್ತೆ ಈ ಫೋನು. ಮತ್ತು ಈ ಫೋನ್ನ ಗೇಮಿಂಗ್ ಸೆಟ್ಟಿಂಗ್ ಬಗ್ಗೆ ಹೇಳೋದಾದರೆ, 60 FPS ತನಕ ಮಾತ್ರ BGMIಯಲ್ಲಿ ಸಪೋರ್ಟ್ ಮಾಡುತ್ತೆ. ಯಾಕೋ ಗೊತ್ತಿಲ್ಲ, ರಿಯಲ್ಮಿದವರು ಇದನ್ನ ಅಪ್ಡೇಟಲ್ಲಿ ಸರಿ ಮಾಡ್ಬೋದು. ಮತ್ತು ಜಂಚಿಂಗ್ ಎಫೆಕ್ಟ್ ಅಲ್ಲಿ ನೀವು 50 FPS ತನಕ ಗೇಮಿಂಗ್ ಮಾಡ್ಬೋದು. ಫ್ರೇಮ್ ರೇಟ್ ಕೂಡ ಸ್ಟೇಬಲ್ ಆಗಿರುತ್ತೆ. ಮತ್ತು ಇದರಲ್ಲಿ ಹೈಯೆಸ್ಟ್ 10,000 mm² ವೇಪರ್ ಕೂಲಿಂಗ್ ಚೇಂಬರ್ ಕೂಡ ಬರುತ್ತೆ. ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಥರ್ಮಲ್ಸ್ ತುಂಬ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಈ ಫೋನಲ್ಲಿ. ನೆಕ್ಸ್ಟ್ ಈ ಫೋನ್ನ ರ್ಯಾಮ್ ಆ್ಯಂಡ್ ರೋಮ್ ಬಗ್ಗೆ ಹೇಳೋದಾದರೆ, ಇದರಲ್ಲಿ 4 ವೇರಿಯಂಟ್ಗಳಿದ್ದಾವೆ. ಒಂದು 8GB 128GB ಮತ್ತು 8GB 256GB ಮತ್ತು 12GB 256GB ಮತ್ತು 12GB 512GB ವೇರಿಯಂಟ್ಗಳನ್ನ ಹೊಂದಿದೆ. ಇದರ ಬೇಸ್ ವೇರಿಯಂಟಲ್ಲಿ ನಿಮಗೆ LPDDR5X RAM ಮತ್ತು UFS 3.1 ಸ್ಟೋರೇಜ್ ಬರುತ್ತೆ. ಉಳಿದ ಎಲ್ಲ ವೇರಿಯಂಟಲ್ಲಿ ನಿಮಗೆ UFS 4.0 ಸ್ಟೋರೇಜ್ ಸ್ಪೀಡ್ ಬರುತ್ತೆ. ನೆಕ್ಸ್ಟ್ ಈ ಫೋನ್ನ OS ಬಗ್ಗೆ ಹೇಳೋದಾದರೆ, ಇದರಲ್ಲಿ ರಿಯಲ್ಮಿ UI 5.0 ಬೇಸ್ ರನ್ Android 14 ಒಂದಿಗೆ ಔಟ್ ಆಫ್ ದ ಬಾಕ್ಸ್ ಬರುತ್ತೆ. ಮತ್ತು 3 years ಮೇಜರ್ ಅಪ್ಡೇಟ್ಸ್ ಆ್ಯಂಡ್ 4 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಕೊಡ್ತಾರೆ. ನೆಕ್ಸ್ಟ್ ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ, ಇದರಲ್ಲಿ 5500 mAh ಬ್ಯಾಟ್ರಿ ಮತ್ತು 125 ವ್ಯಾಟ್ ಫಾಸ್ಟ್ ಚಾರ್ಜರ್ ಕೂಡ ಬರುತ್ತೆ. ಚಾರ್ಜರ್ ಬಾಕ್ಸಲ್ಲೇ ಬರುತ್ತೆ. ಮತ್ತು ಇದು ಒಂದು PD ಚಾರ್ಜರ್ ಆಗಿದೆ. ಇದರಲ್ಲಿ ನೀವು ಲ್ಯಾಪ್ಟಾಪ್ ಕೂಡ ಚಾರ್ಜ್ ಮಾಡ್ಕೋಬೋದು. ಮತ್ತು ನೀವು 10 ನಿಮಿಷ ಚಾರ್ಜ್ ಮಾಡಿದರೆ 50% ತನಕ ಚಾರ್ಜ್ ಆಗಿಬಿಡುತ್ತೆ ಈ ಫೋನು. ಇದೊಂದು ಒಳ್ಳೆಯ ಸ್ಪೀಡ್ ಅಂತಲೇ ಹೇಳ್ಬೋದು. ಮತ್ತು ಚಾರ್ಜರಲ್ಲಿ AI ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ನಿಮ್ಮ ಟೈಮ್ ತಕ್ಕಂಗೆ
ಚಾರ್ಜಿಂಗ್ ಸ್ಪೀಡ್ ಕೂಡ ಅಡ್ಜಸ್ಟ್ ಆಗುತ್ತೆ. ಮತ್ತು ಈ ಫೋನ್ನ ಸೆನ್ಸರ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್, ಫೇಸ್ ಅನ್ಲಾಕ್, ಜೈರೋ ಎಲ್ಲ ಸೆನ್ಸರ್ಗಳು ಬರುತ್ತೆ. ಮತ್ತು ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ ಇದರಲ್ಲಿ 9 5G ಬ್ಯಾಂಡ್ಸ್ ಬರುತ್ತೆ, ಡ್ಯುಯಲ್ 4G VoLTE, ವೈಫೈ 6, ಬ್ಲೂಟೂತ್ 5.4 ಬರುತ್ತೆ, NFC ಸಪೋರ್ಟ್ ಕೂಡ ಬರುತ್ತೆ ಮತ್ತು VoNR ಕೂಡ ಇದೆ, ಅಂದರೆ ವಾಯ್ಸ್ ಆನ್ 5G ಅಂತ. ನೆಕ್ಸ್ಟ್ ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಈ ಫೋನ್ ಒಂದು ಪರ್ಫಾರ್ಮೆನ್ಸ್ ಸೆಂಟ್ರಿಕ್ ಫೋನ್ ಆದ್ದರಿಂದ ಇದರ ಕ್ಯಾಮ್ರಾ ಅಷ್ಟು ಈ ಪ್ರೈಸ್ ರೇಂಜಲ್ಲಿ ಒಳ್ಳೆ ಕ್ಯಾಮ್ರಾ ಅಂತ ಏನು ಹೇಳಲ್ಲ, ಬಟ್ ಡೀಸೆಂಟ್ ಆಗಿದೆ. ಇದು 50 MP ಮೇನ್ ಕ್ಯಾಮ್ರಾ ಬರುತ್ತೆ ಇದರಲ್ಲಿ. ಅದು OIS ಕೂಡ ಸಪೋರ್ಟ್ ಮಾಡುತ್ತೆ. ಇದರ ಸೆನ್ಸರ್ ಬಂದುಬಿಟ್ಟು ಸೋನಿ ಲಿಥಿಯಾ 600 ಸೆನ್ಸರೊಂದಿಗೆ ಬರುತ್ತೆ ಮತ್ತು 8 MP ಅಲ್ಟ್ರಾವೈಡ್ ಕ್ಯಾಮ್ರಾ ಕೂಡ ಬರುತ್ತೆ ಮತ್ತು ಫ್ರಂಟಲ್ಲಿ ನಿಮಗೆ 32 MP ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ. ಇದರ ವಿಡಿಯೋಗ್ರಫಿ ಬಗ್ಗೆ ಹೇಳೋದಾದರೆ ನೀವು ಮೇನ್ ಕ್ಯಾಮ್ರಾದಲ್ಲಿ ನೀವು 4K 60 fps ವಿಡಿಯೋ ಶೂಟ್ ಮಾಡ್ಬೋದು ಮತ್ತು ಅಲ್ಟ್ರಾವೈಡ್ ಕ್ಯಾಮ್ರಾದಿಂದ ನೀವು 1080p ತನಕ ವಿಡಿಯೋ ಶೂಟ್ ಮಾಡ್ಬೋದು ಮತ್ತು ಫ್ರಂಟಲ್ಲಿ ನಿಮಗೆ 4K 30 fps ವಿಡಿಯೋ ಶೂಟ್ ಮಾಡ್ಬೋದು. ನೆಕ್ಸ್ಟ್ ಈ ಫೋನ್ನ ಎಕ್ಸ್ಟ್ರಾ ಫೀಚರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಏರ್ ಗೆಸ್ಚರ್ ಫೀಚರ್ ಕೂಡ ಬರುತ್ತೆ. ಅಂದರೆ ನೀವು ಸ್ಕ್ರೀನ್ ಮುಟ್ದೇ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡೋದಾಗಿರ್ಬೋದು ಈ ಥರ AI ಮೂಲಕ. ಮತ್ತು ಇದರಲ್ಲಿ ಹ್ಯಾಪ್ಟಿಕ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಟ್ಟಾರೆ ಈ ಫೋನ್ನ ತೊಗೋಬೇಕೋ ಬೇಡವೋ ಅನ್ನೋ ಕೇಳೋದಾದರೆ ಈ ಫೋನ್ 30,000ಗೆ ಒಂದು ವ್ಯಾಲ್ಯೂ ಫಾರ್ ಮನಿ ಫೋನ್ ಆಗಿದೆ. ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಡಿಸ್ಪ್ಲೇ ಟಾಪ್ ಲಾಂಚ್ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಡೀಸೆಂಟಾಗಿದೆ ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಒಟ್ಟಾರೆ ಈ ಪ್ರೈಸ್ ರೇಂಜಲ್ಲಿ ಒಂದು ಒಳ್ಳೆಯ ಫೋನ್ ಅಂತಲೇ ಹೇಳ್ಬೋದು. ನೀವೇನಾದರೂ ಈ ಪ್ರೈಸ್ ರೇಂಜಲ್ಲಿ ಒಂದು ಪರ್ಫಾರ್ಮೆನ್ಸ್ ಸೆಂಟ್ರಿಕ್ ಫೋನ್ ಹುಡುಕ್ತಾ ಇದ್ದರೆ ಈ ಫೋನ್ ಜೊತೆ ನೀವು ಹೋಗ್ಬೋದು. ಇನ್ನು ಸ್ವಲ್ಪ ದಿನದಲ್ಲಿ ಪೋಕೋ F6 ಕೂಡ ಲಾಂಚ್ ಆಗುತ್ತೆ. ಅದು ಮೋಸ್ಟ್ಲಿ ಪ್ರಾಬಬ್ಲಿ ಇದೇ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗ್ಬೋದು. ಇದಕ್ಕಿಂತ ಅದು ಒಳ್ಳೆ ಗೇಮಿಂಗ್ ಫೋನ್ ಅಂತಲೇ ಹೇಳ್ಬೋದು. ಸ್ವಲ್ಪ ವೇಟ್ ಮಾಡಿ ಆ ಫೋನ್ನ ನೋಡೋಣ. ಅದು ಪ್ರೈಸಿಂಗ್ ಜಾಸ್ತಿ ಆದರೆ ನೀವು ಈ ಫೋನ್ ಜೊತೆ ಹೋಗ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.